Vidyasagar NEET institutions near Ram Mandir beside Mankar petrol bunk, Karaneshwar Nagar, Kudi complex, Kalaburgi. KVS Institute ಅನ್ಲಿಕ್ಕೆ ಭಾಳ ಸಿಂಪಲ್ ಅನ್ನಿಸ್ತದೆ, ಬಟ್ KVS ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿಕ್ಕಿಂತ ಭಾಳ ದೊಡ್ಡದದ. ಫಸ್ಟ್ಲಿ ಕೆಮಿಸ್ಟ್ರಿ ಸರ್, KVS ಇನ್ಸ್ಟಿಟ್ಯೂಟ್ ಅಂದರೆ ಕೆಮಿಸ್ಟ್ರಿ ಅಂತ ಎಲ್ಲರಿಗೂ ಗೊತ್ತದ, ಹೊರಗೆ ಬಿ ಈವೆಂಟ್ ಇನ್ಸ್ಟಿಟ್ಯೂಟ್ನಾಗ ಬಿ. ಆ್ಯಂಡ್ ಕೆಮಿಸ್ಟ್ರಿ ಸರ್ ಅವ್ರು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಫಿಸಿಕಲ್ ಎಲ್ಲ ಪರ್ಫೆಕ್ಟ್ ಅದ. ಸರ್ ಭಾಳ ಎಲ್ಲರಿಗೆ ಚಲೋ ಹೇಳ್ತಾರ. ಆ್ಯಂಡ್ myself Pooja Bhavekatti. I am studying in James College, MBS third year. First of all, I would like to congratulate all the toppers of NEET, and I would like to thank K. Vidyasagar sir for getting me a medical seat. First of all, NEET. Teacher. I am a student of Vidyasagar sir from college, first year and second year. Now I am in third year, James Kalaburgi. See, I want to tell you that you will read. You don't know what you read, what you will read. What you will read, you have to understand and read. If you will understand, you will keep it forever. For example, you will read NCERT. In that. To all the parents, students, and also my respected sirs. Firstly, I would like to thank my Vidyasagar sir for motivating me and getting me the free medical seat in government college. If you come to Vidyasagar sir for chemistry, I assure that he will make you get above 140 marks in chemistry, as his teaching is very perfect. And if you have any doubts, you need to go to him. And ಇದನ್ನೇ ರಿಪೀಟ್ ಮಾಡಿ ಇವಾಗ ಎಷ್ಟು ಸ್ಕೋರ್ ಮಾಡಿದ್ದೀನಿ. ಇಷ್ಟೆಲ್ಲ ಸ್ಕೋರ್ ಆಗಬೇಕಂದ್ರೆ ಎಲ್ಲ ವಿದ್ಯಾಸಾಗರ್ ಸರ್ ಸಪೋರ್ಟೇ ಆಗಿದ್ದು. ನಮ್ಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಗೋಲ್ ಇಟ್ಟಿದ್ದೆ ಅದಕ್ಕೆ ಯಾವ ಥರ ಡೆಡಿಕೇಟೆಡ್ ಆಗಿರಬೇಕು ಅನ್ನೋದು ಹೇಳ್ಕೊಟ್ಟಿದ್ದು ಅವರೇ. ಅವ್ರು ನೋಡಿ ಕಲ್ತಿದ್ದು ನಾನು ಇದನ್ನು. ಅವ್ರ ಟೀಚಿಂಗ್ ಅಂತೂ ಭಾಳ ಸರಿಯಾಗೈತಿ. ಎಲ್ಲ ಎಕ್ಸ್ಪ್ಲನೇಷನ್ ಕರೆಕ್ಟ್ ಹೇಳ್ತಾರೆ. ಏನು ಡೌಟ್ ಕೇಳಿದ್ರೂ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ನಂಗೆ ಇಷ್ಟು ಸಪೋರ್ಟ್ ಮಾಡೋರು ನಂಗೆ ಹೇಳಕ್ಕೆ ಆಗಲ್ಲ, ಅಷ್ಟು ನನ್ನ ಸರ್ ಸಪೋರ್ಟ್ ಮಾಡೋದು. ಇವನ್ ಲಾಸ್ಟ್ ಒನ್ ಡೇ ಕೂಡ ನನ್ನ ಪೇರೆಂಟ್ಸ್ ರಿಮೆಂಬರ್ ಮಾಡಿ ಅವರು ಲಾಸ್ಟ್ ಮೂಮೆಂಟ್ ಇವನ್ 2 o'clock 11 o'clock 12 o'clock ಬಾಜು ಕುಂದಿಸ್ಕೊಂಡೆ ನಂಗೆ ಟೀಚಿಂಗ್ ಮಾಡೋರು. ಬಟ್ ಟೋಟಲಿ ಲಾಸ್ಟ್ 1 monthದಾಗೆ ಇವನ್ ಲಾಸ್ಟ್ ಡೇ ತನೂ ಅವ್ರು ನನ್ನ ಕೈ ಹಿಡಿದ್ರೆ 12 o'clock 11 o'clock ತನೂ ನಾನು ಸ್ಟಡಿ ಮಾಡ್ತಾರೆ ಸರ್. ಅಷ್ಟು ಸಪೋರ್ಟ್ ಅದ ಅವ್ರು. ಮತ್ತು ನಾನು ಎಲ್ಲ ಫ್ರೆಶರ್ಸಿಗೆ ಎಲ್ಲರಿಗೂ ಹೇಳ್ಬೇಕೇನದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಮತ್ತು ಸರ್ ಹೇಳ್ದಂಗ ಪೇರೆಂಟ್ಸ್ ಜೊತೆ ಲಾಯಲ್ ಆಗಿರಿ, ಡೆಡಿಕೇಟೆಡ್. ಅವ್ರಿಗೆ ನೋಡಿ ನಮಗಿಲ್ಲ ವರ್ಕ್ ಮಾಡ್ಬೇಕು ಜಾಸ್ತಿ, ಇಲ್ಲ ಸರ್ ಹಂಗೆ ಹೇಳ್ತಾರಂತ ನಮ್ಗೆ ಜಾಸ್ತಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು ಅಂತ ಅನಿಸ್ಬಿಡ್ತಿಲ್ಲ. ಅಂಡ್ ಯಾರು ನಂಬ್ತಿರೋ ಗೊತ್ತಿಲ್ಲ. ಅಂಡ್ ಇಫ್ ಯಾರಿಗಾರ ಇದು ಹೇಳಿದೆ ಅಂದ್ರೆ ನಗ್ತಾರ. ರಾತ್ರಿ 2-3 ತನವೇ ನಾವು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದ್ವು. ನಾವು ಅಷ್ಟು ಡೆಡಿಕೇಟೆಡ್ ಆಗ್ತದೆ ಸರಿ, ಒಟ್ಟ ನಿದ್ದೆ ಬರ್ತಿರ್ಲಿಲ್ಲ. ಸರ್ ಅಷ್ಟು ಡೆಡಿಕೇಟೆಡ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಿದ್ರು. Sir Pramna Patil, I am a fresher. As the senior said, all the 3 subjects are important of both physics and biology and chemistry. Biology line to line is very much important, and chemistry as every. ಸರ್ ಚಂದ ಹೇಳ್ತಾರ, ಕೆಮಿಸ್ಟ್ರಿ ಎಲ್ಲ ಚಂದ ಹೇಳ್ತಾರ. ಬಯೋ ಸರ್ ಬಿ ನಮಗೆ ಅಂದ್ರೆ ಡೌಟ್ ಕೇಳೋದು ಭೀ ಫುಲ್ ಫಸ್ಟಿನಿಂದ ಎಕ್ಸ್ಪ್ಲೈನ್ ಮಾಡ್ಕೋತಾ ಹೋಗ್ತಾರೆ ಸರ್. ಹಾಗೆ ಇದು ಹೇಳಲ್ಲತ್ತ. ಮತ್ತು ಪಾಠ ಹೇಳೋ ಟೈಮಿಗೆ ಭೀ ಅಂದ್ರೆ ಒಂದು ಪಾಠ ಓದಿರ್ತೀವಿ, ಇನ್ನೊಂದು ಲಿಂಕ್ ಬಂದಿರ್ತದೆ, ಅದು ಭೀ ಸರ್ ಹೇಳ್ತಾರೆ ಇಲ್ಲಿ ಬಂದಿತ್ತು ನೋಡ್ರಿ ಅಂತ ಹೇಳ್ತಾರ. ಫಿಸಿಕ್ಸ್ ಸರ್ ಭೀ ಚಂದ ಹೇಳ್ತಾರ. ಅಂದ್ರೆ ಇದು ಇಷ್ಟೇ ಇಲ್ಲ, ಈ ಟೈಪ್ನು ಬರ್ತಾವ ಕ್ವಶನ್ಸ್ ಅಂತ ಎಲ್ಲ ಟೈಪ್ನು ಸಾಲ್ವ್ ಮಾಡಿಸ್ತಾರೆ ಸರ್.